ನಮಸ್ಕಾರ ಎಲ್ಲರಿಗೂ. ನಾವು ಭಾಳ ದಿನದಿಂದ ಒಂದು ಚರ್ಚೆ ಮಾಡಕತ್ತೀವಿ. ಏನಪ್ಪಾ ಅಂತಂದ್ರೆ ಕರ್ನಾಟಕದೊಳಗ ಉಚಿತ ಯೋಜನೆಗಳದಾವ. ಕರ್ನಾಟಕದೊಳಗ ಉಚಿತ ಯೋಜನೆಗಳು ಭಾಳ ಅದಾವ. ಆದ್ರೆ ಚರ್ಚಾ ವಿಷಯ ಯಾವುದಪ್ಪಾ ಅಂತಂದ್ರೆ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಯಾವುದು? 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಅದನ್ನು ಕೊಡಬೇಕು ಅಂತೇಳಿ ಎಲ್ಲಾದ್ರೂ ಇಲ್ಲಿ ಸಂವಿಧಾನದೊಳಗೆ ಏನಾದ್ರೂ ಬರ್ದಾರಣ ಅಂತ ಕೇಳ್ತಾರೆ. ಸಂವಿಧಾನ ಇದನ್ನ ಅಲೋ ಮಾಡ್ತೈತೇನಂತೆ, ಅವಕಾಶ ಮಾಡಿಕೊಡ್ತೈತೇನಂತೆ ಕೇಳಿದ್ರೆ ಹೌದು, ಅವಕಾಶ ಮಾಡಿಕೊಡ್ತೈತಿ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ, ಈ ಎಲ್ಲ ಉಚಿತ ಯೋಜನೆಗಳ ಮಹಾತಾಯಿ ಯಾವುದಂತ ಹೇಳಿದ್ವಿ, ಆರ್ಟಿಕಲ್ 39 ಅಂತ ಹೇಳಿದ್ವಿ, ಹೌದಾ? ಆದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಒಂದೊಂದನ್ನ ಅಭ್ಯಾಸ ಮಾಡುವ ಸಮಯ ಬಂದೈತಿ. ಫಾರ್ ಎಕ್ಸಾಂಪಲ್, ಏನು ನೌಕರಿ ಇಲ್ಲದವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋವನ್ಸ್ ಅನ್ನ ಕೊಡೋ ಯೋಜನೆ ಐತೇನಾ ಅಂತ. ಇದನ್ನ ಎಲ್ಲಾರ ಬರ್ದಾರೇನ ಅಂತೇಳಿ. ಹೌದು, ಬರ್ದಾರೆ. ಅದು ಯಾವುದು ಅಂತೇಳಿ ಅಭ್ಯಾಸ ಮಾಡೋದಾದ್ರೆ ಆರ್ಟಿಕಲ್ 41 ನಾವು ಕ್ಲಿಯರ್ ಕಟ್ ಆಗಿ ನೋಡ್ಬೇಕಾಕೈತಿ. ಆರ್ಟಿಕಲ್ 41 ಯಾವುದು? DPSPಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗಳಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 41 ನಾವು ಸರಿಯಾಗಿ ಓದಿದ್ವಿ ಅಂತಂದ್ರೆ, ಯಾವುದೇ ಸರ್ಕಾರಗಳು ಪ್ರೀ ಯೋಜನೆಗಳನ್ನ ತಗೊಂಡ್ಬಂದ್ವು ಅಂತಂದ್ರೆ ಅದಕ್ಕೆ ಇವು ಸಪೋರ್ಟ್ ಆಗಿ ನಿಲ್ತವೆ. ಯಾವುದು? ಆರ್ಟಿಕಲ್ 39 ಮತ್ತು ಆರ್ಟಿಕಲ್ 41. ಆರ್ಟಿಕಲ್ 41 ಏನ್ ಹೇಳ್ತೈತಿ ಅಂತಂದ್ರೆ, ಯಾರ್ಯಾರು ಕಲಿತು ಮನ್ಯಾಗ ಕೂತಾರಲ್ಲ ಅವ್ರಿಗೆಲ್ಲ ನೀವು ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಕೊಡ್ರಿ ಅಂತ ಹೇಳ್ತೈತಿ, ಹೌದಾ? ಅದು ಏನ್ ಹೇಳ್ತೈತಿ, ಯಾಕೆ ಹಂಗೆ ಹೇಳ್ತೈತಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಒಂದೊಂದನ್ನಾಗಿ ಅಭ್ಯಾಸ ಮಾಡೋಣ, ಹೌದಾ? ನಮ್ಮ ಯೋಜನೆಗಳು ಯಾವ್ದವ? 5 ಗ್ಯಾರಂಟಿ ಯೋಜನೆಗಳು ಕರ್ನಾಟಕದೊಳಗದಾವ. 5 ಗ್ಯಾರಂಟಿ ಯೋಜನೆಗಳಿಗೆ ಆರ್ಟಿಕಲ್ 39 ಮತ್ತು ಆರ್ಟಿಕಲ್ 41 ಭಾರಿ ಸಪೋರ್ಟ್ ಮಾಡ್ತದೆ. ಈಗ ನಾವು 39 ನಾವು ಸ್ಟಡಿ ಮಾಡಿವಿ. ಈಗ ಮಾಡ್ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 41 ಬಗ್ಗೆ. ಅದು ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 41 ಯಾವುದರ ಬಗ್ಗೆ ಮಾತಾಡ್ತೈತಿ ಅಂತ ಕೇಳಿದ್ರೆ, ರೈಟ್ ಟು ವರ್ಕ್, ಕೆಲಸದ ಹಕ್ಕು. ಆಮೇಲೆ ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. ಜೊತೆಗೆ ರೈಟ್ ಟು ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಸರ್ಟನ್ ಕೇಸಸ್ ಅಂತ, ಕೆಲವು ಪ್ರಕರಣಗಳಲ್ಲಿ ಸರ್ಕಾರ ಸಹಾಯ ಮಾಡಬೇಕು ಅಂತ. ರೈಟ್ ಟು ಅಸಿಸ್ಟೆನ್ಸ್, ಸರ್ಕಾರದ ಸಹಾಯವನ್ನ ಪಡೆಯೋದು ಕೂಡ ಕೆಲವು ಪ್ರಕರಣಗಳಲ್ಲಿ ಅದು ಹಕ್ಕು ಅಂತೇಳಿ ಹೇಳ್ತೈತಿ. ಯಾವ್ಯಾವ ಪ್ರಕರಣಗಳು ಅಂತೇಳಿ ನೋಡೋದಾದ್ರೆ, ಒಂದನೇದು ಸ್ಟೇಟ್ ಶಾಲ್ ಅಂತ ಹೇಳ್ತೈತಿ. ಕಂಪಲ್ಸರಿ ಇದನ್ನ ಕ್ರಮ ಕೈಗೊಳ್ಳಲೇಬೇಕು, ರಾಜ್ಯ ಇದನ್ನ ಮಾಡಲೇಬೇಕು. ಯಾವಾಗ ಅನ್ನೋದನ್ನ ಹೇಳ್ತೈತಿ. ವಿದಿನ್ ದ ಲಿಮಿಟ್ಸ್ ಆಫ್ ಇಟ್ಸ್ ಎಕನಾಮಿಕ್ ಕೆಪಾಸಿಟಿ, ತನ್ನ ಆರ್ಥಿಕ ಪರಿಸ್ಥಿತಿಯ ಮಿತಿಗೆ ಒಳಪಟ್ಟು. ಈ ವರ್ಡ್ ವೆರಿ ಇಂಪಾರ್ಟೆಂಟ್. ತನ್ನ ಆರ್ಥಿಕ ಸ್ಥಿತಿಯ ಮಿತಿಗೆ ಒಳಪಟ್ಟು, ಕೆಪಬಿಲಿಟಿ ಅಂತ ಕರೀತಾರೆ. ಇನ್ ಕೆಪಾಸಿಟಿ ಆಫ್ ದಿ ಎಕನಾಮಿಕ್ ಕಂಡೀಷನ್ ಅಂತ ಬರೀತಾರೆ ಅವರು. ಆರ್ಥಿಕ ಸ್ಥಿತಿಯ ಮಿತಿಗೆ ಒಳಪಟ್ಟು ಮತ್ತು ಅಭಿವೃದ್ಧಿಗೆ ಒಳಪಟ್ಟು ಅಂಡ್ ಡೆವಲಪ್ಮೆಂಟ್ ಒಳಪಟ್ಟು ಏನ್ ಮಾಡಬೇಕು? ಮೇಕ್ ಎಫೆಕ್ಟಿವ್ ಪ್ರಾವಿಷನ್, ಏನು ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಾವಿಷನ್ಗಳನ್ನ ತಗೊಂಡು ಬರಬೇಕು. ಯಾವುದರ ಸಲುವಾಗಿ? ಫಾರ್ ಸೆಕ್ಯೂರಿಂಗ್, ರಕ್ಷಣೆ ಮಾಡೋದರ ಸಲುವಾಗಿ. ಏನನ್ನ ರಕ್ಷಣೆ ಮಾಡುವ ಸಲುವಾಗಿ? ದ ರೈಟ್ ಟು ವರ್ಕ್, ಕೆಲಸದ ಹಕ್ಕನ್ನ ರಕ್ಷಣೆ ಮಾಡುವ ಸಲುವಾಗಿ. ಟು ಎಜುಕೇಶನ್, ಶಿಕ್ಷಣದ ಹಕ್ಕನ್ನ ರಕ್ಷಣೆ ಮಾಡುವ ಸಲುವಾಗಿ. ಅಂಡ್ ಟು ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಕೇಸಸ್ ಆಫ್, ಇಲ್ಲಿ ಸಾರ್ವಜನಿಕ ಸಹಾಯ ಮಾಡುವ ಸಲುವಾಗಿ. ಯಾವ ಕ್ಷೇತ್ರಗಳಲ್ಲಿ ಅದಕ್ಕೆ? ಅನ್ಎಂಪ್ಲಾಯ್ಮೆಂಟ್ ಮತ್ತು ಓಲ್ಡ್ ಏಜ್, ವಯಸ್ಸಾಗಿದ್ರೆ, ಸಿಕ್ನೆಸ್, ಆರೋಗ್ಯ ಹಾಳಾಗಿದ್ರೆ, ಅಂಡ್ ಡಿಸೇಬಲ್ಮೆಂಟ್, ವಿಕಲಾಂಗರಿದ್ರೆ, ಅಂಡ್ ಇನ್ ಅದರ್ ಕೇಸಸ್ ಆಫ್ ದಿ ಅಂಡರ್ ಸರ್ವ್ಡ್ ವಾಂಟ್. ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾರು ಅಂಡರ್ ಸರ್ವ್ಡ್ ಅದಾರೋ, ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡುವ ಸಲುವಾಗಿ, ಅವರ ಹಕ್ಕುಗಳನ್ನು ಕೊಡುವ ಸಲುವಾಗಿ ನೀನು ಎಫೆಕ್ಟಿವ್ ಪ್ರಾವಿಷನ್ಗಳನ್ನ, ಕಾನೂನುಗಳನ್ನ, ಎಫೆಕ್ಟಿವ್ ಪ್ರಾವಿಷನ್ ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಅನ್ ಲಾ, ಆಕ್ಟ್ ಅಂತ ಕರಿತೀವಿ. ಕಾನೂನುಗಳನ್ನ ತರಬೇಕು ಅಂತೇಳಿ ಸ್ಟೇಟ್ಗೆ ಡೈರೆಕ್ಷನ್ ಇದೆ. ಇದು ಆರ್ಟಿಕಲ್ 41. ಏನು? ದ ಸ್ಟೇಟ್ ಶಾಲ್ ವಿದಿನ್ ದ ಲಿಮಿಟ್ಸ್ ಆಫ್ ಇಟ್ಸ್ ಎಕನಾಮಿಕ್ ಕೆಪಾಸಿಟಿ, ನೀನು ನಿನ್ನ ಆರ್ಥಿಕ ಸ್ಥಿತಿಗತಿಯ ಆಧಾರದ ಮೇಲೆ ನಿನಗೆ ದಮ್ ಇತ್ತು ಅಂತಂದ್ರೆ, ಅಂದ್ರೆ ನಿನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟು ಸಬಲವಾಗಿತ್ತು ಅಂತಂದ್ರೆ, ಮತ್ತೆ ನಿನ್ನ ಡೆವಲಪ್ಮೆಂಟು ಪೂರ್ಣವಾಗಿತ್ತು ಅಂತಂದ್ರೆ, ಅಭಿವೃದ್ಧಿ ಕಡೆಗೆ ನಿನ್ನ ಚಲನೆ ಇತ್ತು ಅಂತಂದ್ರೆ, ಆವಾಗ ನೀನ್ ಏನ್ ಮಾಡಬೇಕು ಅಂದ್ರೆ ಮೇಕ್ ಎಫೆಕ್ಟಿವ್ ಪ್ರಾವಿಷನ್ಗಳನ್ನ ತಗೊಂಡ್ ಬರಬೇಕು. ಎಫೆಕ್ಟಿವ್ ಪ್ರಾವಿಷನ್ಗಳನ್ನ ತಗೊಂಡು ಬರಬೇಕು. ಯಾವುದರ ರಕ್ಷಣೆಗಾಗಿ? ರೈಟ್ ಟು ವರ್ಕ್, ಕೆಲಸದ ಹಕ್ಕು. ನರೇಗಾ ಸ್ಕೀಮ್ ಬಂದೈತಲ್ಲ, ಇದು ಯಾವ್ದ್ರ ಆಧಾರ ಮೇಲೆ ಬಂದೈತೆ ಅನ್ಕೊಂಡ್ರಿ? ಇಲ್ಲೇ ಐತ್ ನೋಡ್ರಿ, ರೈಟ್ ಟು ವರ್ಕ್. ರೈಟ್ ಟು ಎಜುಕೇಶನ್, ಇದನ್ನ ಏನ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ 21 ಏಕ ಸೇರ್ಪಡೆ ಮಾಡಿ ಎಲಿಮೆಂಟರಿ ಎಜುಕೇಶನ್ ಅನ್ನ ಪಡೆಯೋದು ಕಂಪಲ್ಸರಿ ಅಂತೇಳಿ ಮಾಡಿದ್ರು, ಹೌದಾ? ಟು ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಕೇಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಏನು?
ಕೆಲಸ ಇಲ್ಲದವರಿಗೆ ಸರ್ಕಾರ ಸಹಾಯ ಮಾಡಬೇಕು, ವಯಸ್ಸಾದವರಿಗೆ ಸರ್ಕಾರ ಸಹಾಯ ಮಾಡಬೇಕು. ಆಮೇಲೆ ಯಾರಿಗೆ ಹುಷಾರಿರುವುದಿಲ್ಲವೋ, ಆರೋಗ್ಯ ತಪ್ಪಿರುತ್ತದೆಯೋ ಅವರಿಗೂ ಕೂಡ ಸರ್ಕಾರ ಸಹಾಯ ಮಾಡಬೇಕು. ಯಾರು ವಿಕಲಾಂಗರದಾರೋ ಅವರಿಗೂ ಕೂಡ ಸರ್ಕಾರ ಸಹಾಯ ಮಾಡಬೇಕು. ಇದನ್ನ ರಕ್ಷಣೆ ಮಾಡುವ ಸಲುವಾಗಿ ಎಫೆಕ್ಟಿವ್ ಪ್ರಾವಿಷನ್ ಗಳನ್ನ ತಗೊಂಡು ಬರಬೇಕು ಅಂತೇಳಿ ಆರ್ಟಿಕಲ್ 41 ಕ್ಲಿಯರ್ ಕಟ್ ಆಗಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತೈತಿ. ಅಂದ್ರ ನಮ್ಮ ಕರ್ನಾಟಕದೊಳಗ ತಂದಿರ್ತಕ್ಕಂಥ ಪ್ರೀ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು ಅದಾವೆ. ಪ್ರೀ ಯೋಜನೆಗಳು ಬಹಳ ಅದಾವೆ, ಇವು ಗ್ಯಾರಂಟಿ ಯೋಜನೆಗಳು. ಅನ್ಎಂಪ್ಲಾಯ್ಮೆಂಟ್ಗಾಗಿ ಏನ್ ಮಾಡಿದ್ರು, 3,000 ಡಿಗ್ರಿ ಮುಗಿಸಿದವರಿಗೆ, 1,500 ಡಿಪ್ಲೊಮಾ ಮುಗಿಸಿದವರಿಗೆ ಅನ್ಎಂಪ್ಲಾಯ್ಮೆಂಟ್ ನ ಸ್ಕೀಮ್ ನ ಅಡಿಯಲ್ಲಿ ತಿಂಗಳಿಗೆ ಏನ್ ಮಾಡಿದ್ರು, ಆರ್ಥಿಕ ಸಹಾಯವನ್ನ ಮಾಡಿದ್ರು. ಇನ್ನು ಓಲ್ಡ್ ಏಜ್ ವಯಸ್ಸಾದವರಿಗೆ ಸಹಾಯ, 60 ವರ್ಷ ಮೇಲ್ಪಟ್ಟವರಿಗೆ ಮಾಸಾಸನವನ್ನ ಕೊಡಾಕತ್ರು. ಈಗ ಹೊಸದೊಂದು ಸ್ಕೀಮ್ ಬಂದೈತೆ, ಅನ್ನ ಸುವಿಧಾ ಯೋಜನೆ ಅಂತ ಹೇಳಿ. ಯಾವುದು? ಅನ್ನ ಸುವಿಧಾ ಯೋಜನೆ. ಯಾರು 75 ವರ್ಷ ಮೇಲ್ಪಟ್ಟ ನಾಗರಿಕರದಾರೋ ಅವರ ಮನೆ ಮನೆಗೆ ಈ ಅನ್ನ ಭಾಗ್ಯ ಯೋಜನೆಯ ಕಾಳುಗಳನ್ನ ತಲುಪಿಸುವ ಯೋಜನೆ ಅನ್ನ ಸುವಿಧಾ ಯೋಜನೆ, ಅದು ಜಾರಿಗೆ ಬಂತು. ಇನ್ನು ಸಿಕ್ನೆಸ್, ಯಾರಿಗೆ ಹುಷಾರಿಲ್ವೋ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಫ್ರೀ ಮೆಡಿಕೇಶನ್ ಅನ್ನ ಕೊಡ್ತಾರಲ್ಲಿ. ಹೌದಾ? ದೇರ್ ಇಸ್ ನೋ ಎನಿ ಫೀಸ್ ಫಾರ್ ದಟ್ ಮೆಡಿಕೇಶನ್. ಆ ಚಿಕಿತ್ಸೆಗಾಗಿ ಯಾವುದೇ ಫೀಸ್ ಗಳನ್ನ ತಗೊಳ್ಳೋದಿಲ್ಲ. ಇದಕ್ಕೆಲ್ಲ ಆಧಾರ ಯಾವುದಪ್ಪ ಅಂತಂದ್ರ ಆರ್ಟಿಕಲ್ 41 ನಮಗ್ ಗೊತ್ತಿರಬೇಕು. ಇನ್ನು ವಿಕಲಾಂಗರಿಗೆ ವೀಲ್ ಚೇರ್ಗಳನ್ನ, ವೀಲ್ ಗಾಡಿಗಳನ್ನ, ಯಾವುದು 3 ವೀಲ್ಗಳು ಇರ್ತಕ್ಕಂಥ ಬೈಕ್ಗಳನ್ನ ಕೊಡೋ ಎಲ್ಲ ಸ್ಕೀಮ್ಗಳನ್ನು ತಗೊಂಬಂದ್ರು. ಎದ್ರ ಅಡಿಯಲ್ಲಿ? ಆರ್ಟಿಕಲ್ 41 ಅಡಿಯಲ್ಲಿ ಫಾರ್ ದಿ ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಸರ್ಟನ್ ಕೇಸಸ್ ಅಂತ ಬರೀತಾರೆ. ಆ ಸರ್ಟನ್ ಕೇಸಸ್ ಒಳಗೆ ಇದು ಡಿಸೇಬಲ್ಮೆಂಟ್ ಅಂದು ಕೂಡ ಹೌದು. ಇನ್ ಅದರ್ ಕೇಸಸ್ ಯಾವ್ಯಾವಪ್ಪ ಅಂತಂದ್ರೆ ವಿಧವೆಯರಿಗೆ ಉಚಿತವಾಗಿ ತಿಂಗಳಿಗೆ ಮಾಶಾಸನವನ್ನ ಕೊಡಕತ್ರು ವಿಧವೆಯರಿಗೆ. ಇದು ಇನ್ ಅದರ್ ಕೇಸಸ್ ನೊಳಗೆ ಬರೋದು. ಅಂಡರ್ ಸರ್ವ್ಡ್ ಅಂತ, ಯಾರಿಗೆ ಅದು ಸಿಕ್ಕಿರೋದಿಲ್ವೋ ಅಥವಾ ಯಾರು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ಹೊಂದಿರುವುದಿಲ್ಲವೋ ಅವರಿಗಾಗಿ. ಹೌದಾ? ಈ ಪ್ರೀ ಯೋಜನೆಗಳನ್ನ ತಗೊಂಡ್ಬರಕ್ ಆಧಾರ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 41 ನಮಗೆ ನೆನಪಿರಬೇಕು. ಹೌದಾ? ಯಾವುದೇ ಸ್ಕೀಮ್ಗಳಾಗಲಿ, ಯಾವುದೇ ಯೋಜನೆಗಳಾಗಲಿ, ಯಾವುದೇ ಕಾಯ್ದೆಗಳಾಗಲಿ ಸಂವಿಧಾನದ ಆಧಾರವಿಲ್ಲದೆ ಬಂದಿತ್ತು ಅಂತಂದ್ರೆ ಅದು ಕೊಲ್ಯಾಪ್ಸ್ ಆಗಿ ಹೋಗ್ತೈತಿ. ಹೌದಾ? ಈ ಸರ್ಕಾರ ತಗೊಂಡ್ಬಂದಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಹೈಕೋರ್ಟ್ಗೆ ಒಬ್ರು ರಿಟ್ ಸಲ್ಲಿಸಿದ್ರು. ಸರ್, ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಹಾಳಾಕೈತಿ ಅಂತೇಳಿ. ಅದನ್ನ ಅವ್ರು ಹಿಂದೂ ಮುಂದೆ ನೋಡ್ಲಾರ್ದೆ ಈ ಸ್ಟೇಟ್ ವೇ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಡಿಸ್ಮಿಸ್ ಮಾಡಿದ್ರು. ಯಾಕಂತಂದ್ರೆ ಸಂವಿಧಾನವೇ ಸರ್ಕಾರಕ್ಕೆ ನಿರ್ದೇಶನ ನೀಡುವಾಗ ನಿಂದೇನಪ್ಪ ನಡಬರ್ಕಡ್ಡಿ ಅಂತ ಕೇಳ್ತಾರ ಅವರು. ಸಂವಿಧಾನವೇ ಸರ್ಕಾರಕ್ಕೆ ನಿರ್ದೇಶನ ನೀಡುವಾಗ ನೀನು ಇದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾವಾಗಪ್ಪ ಅಂತಂದ್ರೆ ನಿನ್ನ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದ್ದಾಗ, ನಿನ್ನ ಡೆವಲಪ್ಮೆಂಟ್ ಸದೃಢವಾಗಿದ್ದಾಗ ನೀನು ಇಂತಹ ಏನು ಎಜುಕೇಶನ್ ಸಲುವಾಗಿ ಪ್ರಾವಿಷನ್ಗಳನ್ನ, ವರ್ಕ್ ಸಲುವಾಗಿ ಪ್ರಾವಿಷನ್ಗಳನ್ನ, ಅನ್ಎಂಪ್ಲಾಯ್ಮೆಂಟ್ ಇದ್ದಲ್ಲಿ ಅಸಿಸ್ಟೆನ್ಸ್ ಅನ್ನ ಕೊಡುವ ಸಲುವಾಗಿ, ಓಲ್ಡ್ ಏಜ್ ಇದ್ದವರಿಗೆ ಅಸಿಸ್ಟೆನ್ಸ್ ಅನ್ನ ಕೊಡುವ ಸಲುವಾಗಿ, ಸಿಕ್ನೆಸ್ ಇದ್ದವರಿಗೆ ಅಸಿಸ್ಟೆನ್ಸ್ ಅನ್ನ ಕೊಡುವ ಸಲುವಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಯೋಜನೆಗಳನ್ನ ತಗೊಂಬರ್ರಿ ಅಂತೇಳಿ ಸರ್ಕಾರಕ್ಕೆ ರಾಜ್ಯ ನೀತಿ ನಿರ್ದೇಶನ ನೀಡುವಾಗ ನೀವ್ ಯಾರ್ರಿ ಅದನ್ನ ತಡೆಯೋಕೆ ಅಂತ ಡಿಸ್ಮಿಸ್ ಮಾಡಿದ್ರು ಆ ಪೆಟಿಷನ್ ಅನ್ನ. ಚಂದ ಐತಲ್ಲ? ಈಗ ಆಂಬುಲೆನ್ಸ್ ಅದು ಬರ್ತಾವ ಬರ್ತೇನ್ರಿ 108 ಆಗ ಅದ್ರ ಅಡಿಯಲ್ಲಿ ಅಂತ ತಿಳ್ಕೊಂಡ್ರಿ. ಫೋನ್ ಮಾಡಿದ ತಕ್ಷಣ ಬರ್ತಾವ ಆ ಜಾಗಕ್ಕೆ. ಅದು ಇದೇ ಸ್ಕೀಮ್ ಅಡಿಯಲ್ಲಿ. ಈ ಸಿಕ್ನೆಸ್ ನ ಏನೈತೈತಿ ಇಲ್ಲಿ ಬರೀತಾರಲ್ಲ, ಟು ಗಿವ್ ದಿ ಅಸಿಸ್ಟೆನ್ಸ್ ಇನ್ ಸರ್ಟನ್ ಕೇಸಸ್ ಒಳಗ ಸಿಕ್ನೆಸ್ ಒಂದು ಬರೀತಾರ ಅವರು, ಆರೋಗ್ಯವು ಕೂಡ ಒಂದು ಬರೀತಾರೆ. ಅದಕ್ಕೆ 108 ಕಾಲ್ ಮಾಡಿದ ತಕ್ಷಣ ಆಂಬುಲೆನ್ಸ್ ನೀವು ಇದ್ದ ಜಾಗದಾಗ ಬರ್ತೈತಿ. ಯಾಕೆ ಬರ್ತೈತಿ? ಈ ಯೋಜನೆಯ ಫಲವಾಗಿ, ಈ ಕಾಯ್ದೆಯ ಫಲವಾಗಿನೇ. ಹೌದಾ? ಅನ್ಎಂಪ್ಲಾಯ್ಮೆಂಟ್ ಇದು ಸಮಸ್ಯೆ ಇದೆ ಇಲ್ಲ ಅನ್ನೋದಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಇಸ್ ಡಿಸೈನ್ ಅಂಡ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ ಬಿಕಾಸ್ ಆಫ್ ವಾಟ್ ದ ಪಾಪ್ಯುಲೇಷನ್ ಅಂತ ಹೇಳಿ ಬರೀತೀವಿ. ಜನಸಂಖ್ಯೆಯ ಸಲುವಾಗಿ ಇದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಏನಾಕತಿ ಅಂತಂದ್ರೆ ಎಲ್ಲರಿಗೂ ಫ್ರೀ ಅನ್ನ ಕೊಟ್ಕೊತ ಹೋದ್ವಿ ಅಂತಂದ್ರೆ ಡೆವಲಪ್ಮೆಂಟ್ ಅಲ್ಲಿಗೆ ಉಳಿತೈತಿ. ಇಲ್ಲಿ ಬರೀತಾರ ಅವರು, ನಿನ್ನ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದ್ದಾಗ ವಿದಿನ್ ದ ಲಿಮಿಟ್ಸ್ ಆಫ್ ಇಟ್ಸ್ ಎಕನಾಮಿಕ್ ಕೆಪಾಸಿಟಿ, ನಿನ್ನ ಆರ್ಥಿಕ ಸಾಮರ್ಥ್ಯತೆಯ ಮಿತಿಗೆ ಒಳಪಟ್ಟು ಮಾಡ್ರಿ ಅಂತ ಹೇಳ್ತಾರೆ. ಬಟ್ ನಾವು ಆರ್ಥಿಕವಾಗಿ ಅದು ಸದೃಢ ಇದೀವೋ ಇಲ್ಲೋ ಅನ್ನೋದು ನಾವು ನೋಡಕ್ ಬರೋದಿಲ್ಲಲ್ಲ. ದಟ್ ಇಸ್ ಅನ್ ಡಿಫ್ರೆಂಟ್ ಥಿಂಗ್, ದಟ್ ಇಸ್ ಅನ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಆರ್ಗ್ಯುಮೆಂಟ್. ಅದು ಬೇರೆ. ಅದು ಈಗ ಕೊಡಾಕತ್ತಾರು ಅಂತಂದ್ರೆ ಅರ್ಥ ಇದ್ರದ ಏನು ಆರ್ಟಿಕಲ್ 41 ಬೇಸ್ ಐತಿ ಅಂತ.
ಸಂವಿಧಾನದ ಆಧಾರ ಐತಿ ಅಂತಾನೆ ಕೊಡಕತ್ತಾರೆ. ಸಂವಿಧಾನದ ಆಧಾರ ಇಲ್ಲ ಅಂತಂದ್ರೆ ಯಾರಿಗೂ ಏನೂ ಕೊಡೋದಿಲ್ಲ. ನೆನಪಲ್ಲಿರಬೇಕು. ದಿಸ್ ಇಸ್ ಆಲ್ ಅಬೌಟ್ ದಿ ಆರ್ಟಿಕಲ್ 41. ಇದು ಎಲ್ಲವೂ ಆರ್ಟಿಕಲ್ 41 ಬಗ್ಗೆನೇ ಹೇಳ್ತವೆ. ಕೆಲಸವಿಲ್ಲದವರಿಗೆ ಕೆಲಸ ಕೊಡ್ರಿ ಅಂತ ಹೇಳೋದಿಲ್ಲ, ಕೆಲಸವಿಲ್ಲದವರಿಗೆ ಅಸಿಸ್ಟೆನ್ಸ್ ಕೊಡ್ರಿ ಅಂತ, ಸಹಾಯವನ್ನ ಮಾಡ್ರಿ ಅಂತ. ಇದರ ಆಧಾರದ ಮೇಲೆನೆ ನರೇಗಾ ಸ್ಕೀಮ್ಗಳದು ಬಂದಿರೋದು. ನರೇಗಾ ಇದರ ಆಧಾರದ ಮೇಲೆನೆ ಏನು ಯುವ ನಿಧಿ ಅಂತೇಳಿ ಬಂದಿರೋದು. ಕರ್ನಾಟಕದೊಳಗೆ ಗ್ಯಾರಂಟಿ ಯೋಜನೆ, ಯುವ ನಿಧಿ ಯಾಕೆ ಬಂತು? ಈ ಆರ್ಟಿಕಲ್ ಆಧಾರನೇ ಅದಕ್ಕೆ. ವಿದೌಟ್ ಎನಿ ಬೇಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದೇರ್ ಇಸ್ ನೋ ಎನಿ ಸ್ಕೀಮ್ಸ್ ಕಮ್ ಟು ದಿ ಪ್ಲೇ ಇನ್ ದೇರ್ ರೋಲ್ ಇನ್ ದಿ ಸೊಸೈಟಿ. ಸಮಾಜದೊಳಗೆ ಅವು ಯಾವುದೇ ರೀತಿಯಾಗಿರ್ತಕ್ಕಂಥ ತಮ್ಮ ಪಾತ್ರವನ್ನು ನಿರ್ವಹಿಸಕ್ಕೆ ಸಾಧ್ಯನೇ ಇಲ್ಲ ವಿದೌಟ್ ದಿ ಬೇಸಿಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಆಧಾರ ಇಲ್ಲದೆ ಅವೇನು ಮಾಡಕ್ ಸಾಧ್ಯನೇ ಇಲ್ಲ. ಇದು ಒಂದು ಉದಾಹರಣೆ. ಸಂವಿಧಾನದ ಆಧಾರ ಯಾವುದು? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಹೌದಾ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಹೇಳ್ತವೆ, ರಾಜ್ಯಕ್ಕೆ ನಿರ್ದೇಶನವನ್ನ ಕೊಡಕತ್ತೈತಿ, ನೀನು ಈ ರೀತಿಯ ಕೆಲಸಗಳನ್ನ ಮಾಡಬೇಕು. ದೆನ್ ಹೌ ಕ್ಯಾನ್ ಯು ಸ್ಟಾಪ್ ದಿಸ್ ಗೌರ್ಮೆಂಟ್ ಟು ಮೇಕ್ ದಿ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್? ನೀವು ಹೆಂಗ ಅದನ್ನ ತಡೆಗಟ್ಟಕ್ಕೆ ಸಾಧ್ಯ ಐತಿ? ಇಲ್ಲಲ್ಲ. ಡೆವಲಪ್ಮೆಂಟ್ ಈಸ್ ಅ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಎಕನಾಮಿಕ್ ಕೆಪಾಸಿಟಿ ಈಸ್ ಅ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಅವೆರಡು ಬೇರೆ ಬೇರೆ ಆರ್ಗ್ಯುಮೆಂಟ್ನ ವಿಷಯಗಳು. ಆದರೆ ಕೊಡಾಕತ್ತಿರೋದು ಈ ಕಂಡೀಷನ್, ನಿನ್ನ ಆರ್ಥಿಕ ಮಿತಿಗೆ ಒಳಪಟ್ಟು ಕೊಡ್ರಿ ಅಂತ ಹೇಳ್ತಾರೆ. ನೀವು ಆರ್ಥಿಕ ಮಿತಿಯನ್ನ ಹೆಂಗೆ ಡಿಫೈನ್ ಮಾಡ್ತೀರಿ? ಡೆವಲಪ್ಮೆಂಟ್ ಅನ್ನ ಹೆಂಗೆ ಡಿಫೈನ್ ಮಾಡ್ತೀರಿ? ಈಗ ನನ್ನ ಆರ್ಥಿಕ ಮಿತಿ, ನಾನು ಆರ್ಥಿಕವಾಗಿ ಸದೃಢದನಿ ಅಂತ ಹೇಳಿದ್ರೆ ಕೇಳಲೇಬೇಕು. ನಾನು ಈಗಾಗಲೇ ಅಭಿವೃದ್ಧಿ ಹೊಂದಿನೇ ತೆಗೆದ್ರೆ ಕೇಳಲೇಬೇಕು. ಬಿಕಾಸ್ ಆಫ್ ವಾಟ್? ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೆಫಿನಿಷನ್ ಫಾರ್ ದಿ ಎಕನಾಮಿಕ್ ಕೆಪಾಸಿಟಿ ಅಂಡ್ ಡೆವಲಪ್ಮೆಂಟ್. ಈ ಎರಡು ಪದಗಳನ್ನ ನಿರ್ದಿಷ್ಟವಾಗಿ ಹೇಳಲು ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಲ್ಲ. ಕಚ್ಚಾ ರೋಡ್ ಇದ್ದವಂಗೆ ಡಾಂಬರ್ ರೋಡ್ ಮಾಡಿದ್ರೆ ಸಾಕು, ದಟ್ ಈಸ್ ಅನ್ ಡೆವಲಪ್ಮೆಂಟ್ ಅಂತ ಅವ ತಿಳ್ಕೊಂಡಿರ್ತಾನೆ. ಡಾಂಬರ್ ರೋಡ್ ಮಾಡಿದವಂಗೆ ಕಾಂಕ್ರೀಟ್ ರೋಡ್ ಮಾಡಿದ್ರೆ ಸಾಕು, ದಟ್ ಈಸ್ ಅನ್ ಡೆವಲಪ್ಮೆಂಟ್. ಹೌದಾ? ಹೀಗೆ ವಿಚಾರಗಳಲ್ಲಿ ವಿವಿಧತೆ ಇರೋದ್ರಿಂದ ಇವುಗಳಿಗೆ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಒಂದೇ ಡೆಫಿನಿಷನ್ ಅಡಿಯಲ್ಲಿ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಹೌದಾ? ಹೀಗಾಗಿ ಸರ್ಕಾರ ತಂದಿರತಕ್ಕಂಥ ಪ್ರೀ ಯೋಜನೆಗಳೆಲ್ಲವೂ ಕೂಡ ಆರ್ಟಿಕಲ್ 41 ಅಡಿಯಲ್ಲಿ ರಕ್ಷಣೆಗೆ ಒಳಪಡ್ತವೆ. ಹೌದಾ? ಇದನ್ನ ಯಾಕೆ ತಗೊಂಡ್ಬರ್ತಾರ ಅಂತಂದ್ರೆ, ಸಮಾಜದಲ್ಲಿ ಈ ಆರ್ಟಿಕಲ್ 41 ಉದ್ದೇಶ ಏನಾದ್ರು, ಉದ್ದೇಶದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ಆರ್ಟಿಕಲ್ 41 ಉದ್ದೇಶ ಏನೈತಿ ಅಂತ ತಿಳ್ಕೊಬೇಕಾದ್ರೆ ಇದನ್ನೊಂದು ಸ್ವಲ್ಪ ಓದಿದ್ವಿ ಅಂತಂದ್ರೆ ಗೊತ್ತಾಕೈತಿ. ಅನ್ಎಂಪ್ಲಾಯ್ಮೆಂಟ್ಗೂ ಸಹಾಯವನ್ನ ಕೊಡೋದು, ಓಲ್ಡ್ ಏಜ್ಗೂ ಸಹಾಯವನ್ನ ಕೊಡೋದು, ಆಮೇಲೆ ಆರೋಗ್ಯ ಹಾಳಾದಾಗೂ ಕೂಡ ಸಹಾಯವನ್ನ ಕೊಡೋದು, ವಿಕಲಾಂಗರಿಗೆ ಸಹಾಯವನ್ನ ಕೊಡೋದು. ಇದರ ಉದ್ದೇಶ ಏನಪ್ಪಾ ಅಂತಂದ್ರ ಸಾಮಾಜಿಕ ನ್ಯಾಯವನ್ನ ಜಾರಿಗೆ ತಗೊಂಡ್ಬರೋದು. ಸಾಮಾಜಿಕ ನ್ಯಾಯ, ಯಾರು ಸಮಾಜದಲ್ಲಿ ಹಿಂದುಳಿದಿರ್ತಾರೋ, ಯಾರು ಸಮಾಜದಲ್ಲಿ ಸಹಾಯದ ಅವಶ್ಯಕತೆಗೆ ಒಳಗಾಗಿರ್ತಾರೋ ಅವರಿಗೆ ಸಹಾಯವನ್ನ ಮಾಡೋದು. ಇದರ ಮೇನ್ ಉದ್ದೇಶ ಸಾಮಾಜಿಕ ನ್ಯಾಯವನ್ನ ತಗೊಂಡ್ಬರೋದು. ಅದಕ್ಕೆ ಡಿಸೇಬಲ್ಮೆಂಟ್ ಇದ್ದವ್ರಿಗೂ ಏನ್ ಮಾಡ್ರಿ? ಹೆಲ್ಪ್ ಮಾಡ್ರಿ. ಯಾರಿಗೆ ನೌಕರಿ ಇರೋದಿಲ್ಲೋ, ಕೆಲಸ ಇರೋದಿಲ್ಲೋ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ರಿ. ಯಾರು ವಯಸ್ಸಾದವರದಾರೋ ಅವ್ರಿಗೂ ಹೆಲ್ಪ್ ಮಾಡ್ರಿ. ಯಾರು ಅನಾರೋಗ್ಯದವರದಾರೋ ಅವ್ರಿಗೂ ಹೆಲ್ಪ್ ಮಾಡ್ರಿ ಅಂತ ಹೇಳ್ತೈತಿ. ಅಂದ್ರೆ ಇದು ಸಾಮಾಜಿಕ ನ್ಯಾಯವನ್ನ ಪ್ರಮೋಟ್ ಮಾಡ್ತೈತಿ. ಯಾವುದು? ಆರ್ಟಿಕಲ್ 41. ಇದ್ರ ಮೊದಲನೇ ಉದ್ದೇಶ ಇದು. ಇನ್ನು ಎರಡನೇ ಉದ್ದೇಶ ನಮಗೆ ಗೊತ್ತಿರ್ತೈತಿ, ವೆಲ್ಫೇರ್ ಸ್ಕೀಮ್ಗಳಿಗೆ, ಕಲ್ಯಾಣ ಯೋಜನೆಗಳಿಗಾಗಿ ಇದು ಅಸ್ತಿಭಾರ ಹಾಕ್ತೈತಿ, ಅನುವು ಮಾಡಿಕೊಡ್ತೈತಿ. ಹೌದಾ? ಎರಡನೇದು ವೆಲ್ಫೇರ್ ಸ್ಕೀಮ್ಗಳನ್ನ ತಗೊಂಬರಕ್ ಅನುವು ಮಾಡಿಕೊಡ್ತೈತಿ. ಇದಿಷ್ಟು ನಮಗೆ ಗೊತ್ತಿರಬೇಕು. ಒಂದು ಕಂಡೀಷನ್ ಇಷ್ಟೇ, ಏನಪ್ಪಾ ಅಂತಂದ್ರ ಆರ್ಥಿಕ ಮಿತಿಗೆ ಒಳಪಟ್ಟಿರಬೇಕು. ಆರ್ಥಿಕ ಮಿತಿಗೆ ಒಳಪಟ್ಟು ಅಂದ್ರ ಸಾಲ ಮಾಡಿ ಸ್ಕೀಮ್ಗಳನ್ನ ಜಾರಿಗೆ ತಗೊಂಡ್ಬರ್ಬೇಡ್ರಿ ಅಂತ. ಸಾಲ ಮಾಡಿ ಸಾವುಕಾರ ಆಗಕ್ಕೆ ಹೋಗ್ಬೇಡ್ರಿ ಅಂತ. ನೀ ಸಾವುಕಾರ ಇದ್ದಿ ಅಂತಂದ್ರ ಈ ಸ್ಕೀಮ್ಗಳನ್ನ ಜಾರಿಗೆ ತಗೊಂಬ, ಹೊರತಾಗಿ ಸಾಲ ಮಾಡಿ ಸಾವುಕಾರ ಆಗಕ್ಕೆ ಹೋಗ್ಬೇಡ್ರಿ ಅಂತ. ಹೌದಾ? ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರ ವಿದಿನ್ ದ ಲಿಮಿಟ್ ಆಫ್ ಎಕನಾಮಿಕ್ ಕೆಪಾಸಿಟಿ, ಅಂದ್ರೆ ಆರ್ಥಿಕ ಮಿತಿಗೆ ಒಳಪಟ್ಟು. ಇಟ್ ಈಸ್ ಒನ್ ಕಂಡೀಷನ್. ಜೊತೆಗೆ ಅಭಿವೃದ್ಧಿ, ಆರ್ಥಿಕ ಮಿತಿ ಮತ್ತು ಅಭಿವೃದ್ಧಿಗೆ ಒಳಪಟ್ಟು, ಇದು ಒಂದೇ ಕಂಡೀಷನ್. ಇದು ಒಂದು ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡ್ಬೇಕಿದು. ಈ ಒಂದು ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡುವಂಗಿತ್ತು ಅಂತಂದ್ರೆ ನೀವು ಯಾವುದೇ ಯೋಜನೆಗಳನ್ನ ಜಾರಿಗೆ ತಗೊಂಬರ್ರಿ ಅಂತೇಳಿ ಆರ್ಟಿಕಲ್ 41 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಇದು ಆರ್ಟಿಕಲ್ 41 ಬಗ್ಗೆ ಇವತ್ತು ಚರ್ಚೆ ಮಾಡಿರ್ತಕ್ಕಂಥ ವಿಷಯ. ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಆಮೇಲೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮತ್ತು ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 42 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.